ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಶಕ್ತಿ ಯೋಜನೆಗೆ ಬಿಡುಗಡೆ ಮಾಡಬೇಕಾಗಿರುವಂತಹ ಹಣವನ್ನು ಬಿಡುಗಡೆ ಮಾಡಿಲ್ಲ. ಗೃಹಲಕ್ಷ್ಮಿ ಗೋಲ್ಮಾಲ್ ತನಿಖೆಗೆ ಬಿಜೆಪಿ ಒತ್ತಾಯ. 5,000 ಕೋಟಿ ಹಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲಿ. ಬೆಳಗಾವಿ ಸುವರ್ಣಸೌಧದಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡದೇ ಇದ್ರೆ ಗ್ಯಾರಂಟಿ ಹಣ ನುಂಗು ಬಿಡ್ತಿದ್ರು. ಗ್ಯಾರಂಟಿ ಯೋಜನೆ ಜನರಿಗೆ ತಲುಪಿಸಲು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಪ್ರಶ್ನೆ ಕೇಳಿದ್ರೆ ತಪ್ಪು ಅಂತ ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಾರಿಗೆ ಸಂಸ್ಥೆಗಳಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಗೋಲ್ಮಾಲ್ ತನಿಖೆಗೆ ಬಿಜೆಪಿಯವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. 5,000 ಕೋಟಿ ಹಣದ ಬಗ್ಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತ ಸಿಟಿ ರವಿ ಅವರು ಸದ್ಯಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಕೋಟ್ಯಾಂತರ ನಿಗಮಗಳಿಗೆ ಹಣ ಕೊಡದೇ ಇದ್ರೆ ಬಸ್ಸು ಕೆಟ್ಟ ನಿಲ್ದೆ ಇನ್ನೇನಾಗ್ತವೆ? ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡಕ್ಕೆ ಹಣ ಇಲ್ಲ. ಆ ಸಾರಿಗೆ ನಿಗಮದ ನೌಕರರಿಗೆ ಕಾಲಕ್ಕೆ ಸಂಬಳ ಕೊಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಇದೆ. ಬಸ್ ತಳ್ಳಿದೆ ಇನ್ನೇನು ಮಾಡಬೇಕು? ಬಸ್ಸು ಮಧ್ಯದಲ್ಲಿ ಕೆಟ್ಟ ನಿಲ್ಲೋದು, ಅದ್ರ ಜೊತೆಗೆ ಬಸ್ ರೂಟೇ ಕ್ಯಾನ್ಸಲ್ಲು. ಈ ಅವ್ಯವಸ್ಥೆಯನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಕಾಲಕ್ಕೆ ತಿಂಗಳು ಕೊಡ್ಲಿ ಅಪ್ಪ ದುಡ್ಡು. ತಿಂಗಳು ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಕೋಟ್ಯಾಂತರ ಜನರಿಗೆ ಕರ್ನಾಟಕದಲ್ಲೇನೆ 52 ಲಕ್ಷ ಜನರಿಗೆ ಕರ್ನಾಟಕದಲ್ಲೇ ಬರುತ್ತೆ. 3 ತಿಂಗಳಿಗೆ ಒಂದ್ಸರಿ ಗಂಟೆ ಹೊಡೆದಂಗೆ ದುಡ್ಡು ಹಾಕ್ತಾರೆ. ಇವರು ತಿಂಗಳಿಗೆ ಒಂದ್ಸರಿ ದುಡ್ಡು ಕೊಡಕ್ಕೆ ಇವರಿಗೆ ಏನು ದಾಡಿ? ಏನೋ ಅವ್ರ ಮನೆಯಿಂದ ಕೊಡ್ತಾರ? ಸರ್ಕಾರದಿಂದ ಕೊಡುತ್ತಾನೆ. ಮನೆಯಿಂದ ಕೊಡೋದಾದ್ರೆ ಅಯ್ಯೋ ಮನೆಯಿಂದ ತಂದು ಕೊಡ್ಬೇಕು, ಮಕ್ಕಳಿಗೆ ಏನ್ ಮಾಡೋದು, ಮೊಮ್ಮಕ್ಕಳಿಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಬೇಕು. ಇದೇನಿಲ್ವಲ್ಲ. ಈಗ ಸರ್ಕಾರದ ಹಣ ಅಲ್ಲ, ತಿಂಗಳು ಕೊಡ್ಲಿ. ಏನ್ ಲೆಕ್ಕ ಕದಿಯಕ್ಕೋಸ್ಕರನೇ ಮನ್ಸಿಗೆ ಬಂದಾಗ 3 ತಿಂಗಳಿಗೆ ಒಂದ್ಸರಿ 4 ತಿಂಗಳಿಗೆ ಒಂದ್ಸರಿ ಹಬ್ಬ ಬಂದಾಗ ಹುಣ್ಣಿಮೆ ಬಂದಾಗ ಇವುಗಳು ಕೊಡ್ಬೇಕಾ? ಹಾಗಾಗಿ ಆ ಕಾಲಕ್ಕೆ ಕೊಡೋ ಕೆಲಸ ಮಾಡ್ಲಿ. ಇಲ್ಲದೆ ಇದ್ರೆ ಶರಣಾಗತಿ ನಮ್ಮ ಕೈಲಿ ಆಗಲ್ಲ, ನಾವು ಏನೋ ಅನ್ಕೊಂಡ್ಬಿಟ್ಟಿದ್ವಿ, ನಮಗೆ ಕೊಡಕ್ಕಾಗಲ್ಲ, ನಡ್ಸಕ್ಕಾಗಲ್ಲ ಅಂತ ಹೇಳಿ ನಿಗಮಗಳಿಗೆ ಹಣ ಕೊಡದೇ ಇದ್ರೆ ಬಸ್ಸು ಕೆಟ್ಟ ನಿಲ್ದೆ ಇನ್ನೇನಾಗ್ತವೆ? ಅವರಿಗೆ ಹೊಸ ಟೈರ್ ಹಾಕಕ್ಕೆ ದುಡ್ಡಿಲ್ಲ, ಯಾವುದೇ ಸ್ಪೇರ್ ಪಾರ್ಟ್ಸ್ ಖರೀದಿ ಮಾಡಕ್ಕೆ ಹಣ ಇಲ್ಲ.